ಗೆಳತಿ ಪವಿತ್ರ ಗೌಡ ಆಸೆಗೆ ತಣ್ಣೀರೆರಚಿದ್ಯಾರು? ಪವಿತ್ರ ಗೌಡ ನಿನ್ನೆಯೂ ಯಾಕೆ ಬಿಡುಗಡೆ ಆಗಿಲ್ಲ? ಕೋರ್ಟ್ನ ಕಟಕಟೆ ಹಿಡಿದು ಹೊರಗೆ ನಿಂತಿದ್ದ ದರ್ಶನ್. ಜಗದೀಶ್, ಅನುಕುಮಾರ್ಗೆ ಶ್ಯೂರಿಟಿಗಳೇ ಇಲ್ಲ. ಈ ಸುದ್ದಿಗಳನ್ನು ನೋಡೋಣ. ಡಿ ಗ್ಯಾಂಗ್ ರಿಲೀಸ್ ನ್ಯೂಸ್ ಟಾಪ್ ನಲ್ಲಿ. ಡಿಸೆಂಬರ್ 13ರಂದು ನಟ ದರ್ಶನ್ ಮತ್ತು ಗೆಳತಿ ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು. ದರ್ಶನ್ ಈಗಾಗಲೇ ಜೈಲಿನಿಂದ ಹೊರಗಡೆ ಇದ್ದಿದ್ರಿಂದ ನೇರ ಆಸ್ಪತ್ರೆಯಿಂದ ಕೋರ್ಟ್ಗೆ ಬಂದು ಬೇಲ್ ಬಾಂಡ್ಗೆ ಸಹಿ ಹಾಕಿದ್ರು. ಕೋರ್ಟ್ ಪ್ರಕ್ರಿಯೆ ಬಳಿಕ ಮತ್ತೆ ಬಿಜಿಎಸ್ ಆಸ್ಪತ್ರೆ ಸೇರಿರುವ ದರ್ಶನ್ ಚಿಕಿತ್ಸೆಗೆ ಒಳಗಾಗಿದ್ದಾರೆ. ಗುರುವಾರದವರೆಗೂ ಟ್ರೀಟ್ಮೆಂಟ್ ಮುಗಿಸಿಕೊಂಡು ಅವತ್ತೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆ ಸೇರ್ತಾರೆ ಅನ್ನೋ ಮಾಹಿತಿ ಇದೆ. ದರ್ಶನ್ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಜಡ್ಜ್ ಜಯಶಂಕರ್ ಎದುರು ಹಾಜರಾದ ವೇಳೆ ನಿಲ್ಲೋದಕ್ಕೆ ಸಾಧ್ಯವಾಗದೆ ಕಟಕಟೆ ಹಿಡಿದು ಹೊರಗೆ ನಿಂತಿದ್ದ. ಇನ್ನು 45 ದಿನ ಆಸ್ಪತ್ರೆಯಲ್ಲಿ ಇದ್ರೂ ದರ್ಶನ್ ಆರೋಗ್ಯದಲ್ಲಿ ಒಂಚೂರು ಬದಲಾವಣೆನೇ ಆಗಿಲ್ಲ. ಯಾಕಂದ್ರೆ ಕೋರ್ಟ್ಗೆ ಬರುವಾಗ ಕುಂಟುತ್ತಲೇ ಎಂಟ್ರಿ ಕೊಟ್ಟ ದರ್ಶನ್ ವಿಪರೀತ ನೋವು ಇದೆ ಅನ್ನೋ ಮುಖಭಾವನದಲ್ಲೇ ಕಟಕಟೆಯಲ್ಲಿ ನಿಂತಿದ್ದ. ದರ್ಶನ್ ಆಸ್ಪತ್ರೆಯಿಂದ ಇವತ್ತು ಡಿಸ್ಚಾರ್ಜ್ ಆಗಿ ಪತ್ನಿಯ ಮನೆ ಸೇರ್ತಾರೆ ಅನ್ನೋ ಮಾಹಿತಿ ಇತ್ತು. ಹೀಗಾಗಿ ಮನೆ ಬಳಿನೂ ಅಭಿಮಾನಿಗಳು ಸೇರಿದ್ರು. ಆದ್ರೆ ಮನೆಯೆಲ್ಲ ಕೋರ್ಟ್ಗೆ ಹಾಜರಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಕೋರ್ಟ್ ಮುಂದೆನೂ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರು. ಹೀಗಾಗಿ ವ್ಯಾಪಕ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿತ್ತು. ಕೋರ್ಟ್ ಆವರಣದಲ್ಲಿ ಕಿಕ್ಕಿರಿದು ಜನ ಸೇರಿದ್ರಿಂದ ದರ್ಶನ್ ಹೊರಗೆ ಹೋಗೋದೇ ಕಷ್ಟವಾಗಿತ್ತು. ಇದರಿಂದಾಗಿ ಇಲ್ಲೇ ಸಹಿ ಹಾಕೋದಕ್ಕೆ ಅನುಮತಿ ಕೊಡಿ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಮನವಿ ಮಾಡಿದ್ರು. ದರ್ಶನ್ ವಕೀಲರ ಮನವಿ ಪರಿಗಣಿಸಿದ ಕೋರ್ಟ್ ಕಟಕಟೆಯಲ್ಲೇ ಸಹಿ ಹಾಕಿಸಿಕೊಳ್ಳೋದಕ್ಕೆ ಸಿಬ್ಬಂದಿಗೆ ಸೂಚನೆ ನೀಡಿದ್ರು. ಹೀಗಾಗಿ ಜಡ್ಜ್ ಎದುರಿನಲ್ಲೇ ದರ್ಶನ್ ಸಹಿ ಹಾಕಿದ್ರು. ಕೋರ್ಟ್ ವಶದಲ್ಲಿ ಇದ್ದ ಪಾಸ್ಪೋರ್ಟ್ ಹಿಂತಿರುಗಿಸುವಂತೆ ದರ್ಶನ್ ಪರ ವಕೀಲರು ಮನವಿ ಮಾಡಿದ್ರು. ಪಾಸ್ಪೋರ್ಟ್ ಮರಳಿಸುವುದಕ್ಕೆ ಕೂಡ ಕೋರ್ಟ್ ಸಮ್ಮತಿ ನೀಡಿದೆ. ಅಷ್ಟಕ್ಕೂ ಮಧ್ಯಂತರ ಬೇಲ್ ವೇಳೆ ದರ್ಶನ್ ಪಾಸ್ಪೋರ್ಟ್ ಕೋರ್ಟ್ ವಶದಲ್ಲಿತ್ತು. ರೆಗ್ಯುಲರ್ ಬೇಲ್ನಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಮಾಡುವಂತೆ ಷರತ್ತು ಇಲ್ಲ. ಹೀಗಾಗಿ ಪಾಸ್ಪೋರ್ಟ್ ದರ್ಶನ್ ಕೈ ಸೇರಿದೆ. ಪಾಸ್ಪೋರ್ಟ್ ಸಿಕ್ಕಿದೆ ಅಂತ ಕೋರ್ಟ್ ಅನುಮತಿ ಇಲ್ಲದೆ ವಿದೇಶಕ್ಕೆ ಹೋಗುವಂತಿಲ್ಲ. ಯಾಕಂದ್ರೆ ಸೆಷನ್ಸ್ ಕೋರ್ಟ್ ವ್ಯಾಪ್ತಿಯಲ್ಲೇ ದರ್ಶನ್ ಇರಬೇಕು ಅಂತ ರೆಗ್ಯುಲರ್ ಬೇಲ್ನಲ್ಲಿ ಷರತ್ತು ಇದೆ. ಅಂದ್ರೆ ಬೆಂಗಳೂರು ವ್ಯಾಪ್ತಿ ಬಿಟ್ಟು ಹೋಗೋದಕ್ಕೆ ಕೋರ್ಟ್ ಅನುಮತಿ ಬೇಕೇ ಬೇಕು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರುವ ಪವಿತ್ರ ಗೌಡ ಜಾಮೀನು ಪ್ರಕ್ರಿಯೆ ಪೂರ್ಣಗೊಳಿಸಿದ್ದಾರೆ. ಪವಿತ್ರ ಗೌಡಗೆ ಮನೀಶ್ ಅನ್ನೋರು ತಮ್ಮ ಚಾಮರಾಜಪೇಟೆಯ ಆಸ್ತಿ ಪತ್ರದೊಂದಿಗೆ ಶ್ಯೂರಿಟಿ ಹಾಕಿದ್ದಾರೆ. ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗಲಿದ್ದಾರೆ. ಮತ್ತೊಬ್ಬ ಆರೋಪಿ ಪ್ರದೋಷ್ಗೆ ಪತ್ನಿಯಿಂದಲೇ ಶ್ಯೂರಿಟಿ ಸಲ್ಲಿಕೆಯಾಗಿದೆ. ಶಿವಮೊಗ್ಗ ಜೈಲಲ್ಲಿ ಇದ್ದ ಲಕ್ಷ್ಮಣ್ ಕೂಡ ಶ್ಯೂರಿಟಿ ಬಾಂಡ್ ನೀಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳಾದ ಜಗದೀಶ್ ಹಾಗೂ ಅನುಕುಮಾರ್ಗೆ ಶ್ಯೂರಿಟಿಗಳೇ ಸಿಗ್ತಾ ಇಲ್ಲ. ಹೀಗಾಗಿ ಜಾಮೀನು ಸಿಕ್ಕರೂ ಇಬ್ಬರಿಗೂ ಬಿಡುಗಡೆ ಭಾಗ್ಯ ಇಲ್ಲ. ಸ್ಥಿರಾಸ್ತಿ ಇರೋರ ಶ್ಯೂರಿಟಿ ಒದಗಿಸಿದ ಬಳಿಕ ಅಷ್ಟೇ ಜೈಲಿನಿಂದ ಹೊರಬರಲಿದ್ದಾರೆ. ಬೇಲ್ ಸಿಕ್ಕಿರುವ ಖುಷಿಯಲ್ಲಿ ಇರುವ ಡಿ ಗ್ಯಾಂಗಿಗೆ ಬಿಸಿ ಮುಟ್ಟಿಸೋದಕ್ಕೆ ಪೊಲೀಸರು ಸಜ್ಜಾಗಿದ್ದಾರೆ. ಹೈಕೋರ್ಟ್ನಲ್ಲಿ ಇರುವ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಕದ ತಟ್ಟೋದಕ್ಕೆ ರೆಡಿಯಾಗಿದ್ದಾರೆ. ಅನುಮತಿಗಾಗಿ ಈಗಾಗಲೇ ಗೃಹ ಇಲಾಖೆಗೆ ಪತ್ರ ಬರೆದಿದ್ದು ಅನುಮತಿ ಸಿಗ್ತಾ ಇದ್ದಂತೆ ಆರೋಪಿಗಳ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದಾರೆ.